ಶ್ರೀಮಾತ್ರೆ ನಮಃ. ಪ್ಯೂರ್ಲಿ ಹೋಮ್ ಮೇಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ. ಹೋಮ್ ಮೇಡ್ ಪನ್ನೀರ್ ಯಾವ ರೀತಿ ಮಾಡಬೇಕೆಂಬುದು ಫುಲ್ಲು ವಿಡಿಯೋ ನೋಡಿ ಅರ್ಥವಾಗುತ್ತದೆ. ನಂದಿನಿ ಬ್ಲೂ ಕಲರ್ ತೆಗೆದುಕೊಂಡಿದ್ದೇನೆ. ಈ ಹಾಲನ್ನು ಬಿಸಿ ಮಾಡಿ ಇಟ್ಟಿದ್ದೇನೆ ನಾನು. ಈ ವಾಟರ್, ನೀರಿಂದ ಬರುವಂಥ ವಾಟರ್ ಸಹ ಯಾವ ರೀತಿ ಯೂಸ್ ಮಾಡಬೇಕೆಂಬುದು ತೋರಿಸಿದ್ದೇನೆ ನೋಡಿ. ಹಾಲು ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಇದ್ರ ಕೆನೆ ಬರುತ್ತದೆ, ಕೆನೆ ತೆಗೆದುಕೊಳ್ಳಬಾರದು. ಕೆನೆ ಕೂಡ ಇದೆ. ಈ ರೀತಿಯಾಗಿ ತಿರುಗಿಸಿಕೊಳ್ಳಬೇಕು ಚೆನ್ನಾಗಿ. ಈ ರೀತಿ ಚೆನ್ನಾಗಿ ಕುದಿ ಬರಬೇಕು. ಇದರಲ್ಲಿ ನೀರಿನ ಅಂಶ ಇಲ್ಲದ ರೀತಿಯನ್ನ ಹಾಗೆ ಗಟ್ಟಿಯಾಗಿ ಬರಬೇಕು ಹಾಲು. ನೀರು ಹಾಕಿಕೊಂಡು ಕಾಯಿಸಿಕೊಳ್ಳಬಾರದು. ಮಾಡೋದಕ್ಕೆ ಸ್ವಲ್ಪ ಟೀ ಸ್ಪೂನ್ ನೀರು, ವಾಟರ್, ಸಾಲ್ಟು, ಪೌಡರ್ ಸಾಲ್ಟು, ಒಂದು ನಿಂಬೆ ಹಣ್ಣು ಯಾವ ರೀತಿ ಮಾಡಿಕೊಳ್ಳಬೇಕೆಂದು ತೋರಿಸುತ್ತೇನೆ ನಾನು. ನಿಂಬೆ ಹಣ್ಣನ್ನು ಫುಲ್ ಇದರಲ್ಲಿ ಹಾಕಿಕೊಳ್ಳಬೇಕು. ಬೀಜವನ್ನು ತೆಗೆಸಬೇಕು. ಒಂದು ನಿಂಬೆಹಣ್ಣು ಫುಲ್ 2 ಹೋಳನ್ನು ಸಹ ಕಟ್ ಮಾಡಿಕೊಂಡಿದ್ದೇನೆ. ಇದರ ಬೀಜವನ್ನು ತೆಗೆದಿದ್ದೇನೆ. ಅದಕ್ಕೆ ಸ್ವಲ್ಪ ಉಪ್ಪು, ಇಷ್ಟಾದರೆ ಸಾಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಈ ರೀತಿಯಾಗಿ ಉಪ್ಪು ಚೆನ್ನಾಗಿ ಕರಗಿದೆ ನೋಡಿ. ಹಾಲು ಚೆನ್ನಾಗಿ ಕುದಿ ಬಂದಿದೆ. ಈ ರೀತಿಯಾಗಿ ಹಾಲು ಕುದಿ ಬರಬೇಕು. ಕುದಿ ಬಂದ ನಂತರ ಅದಕ್ಕೆ ನಿಂಬೆ ಹಣ್ಣು, ಉಪ್ಪು ಮಿಕ್ಸ್ ಮಾಡಿರುವಂಥ ನಿಂಬೆ ರಸವನ್ನು ಹಾಕುತ್ತಾ ಈ ರೀತಿ ಕಲಿಸಿಕೊಳ್ಳಬೇಕು ಚೆನ್ನಾಗಿ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾಗ ಅದು ನಿಧಾನವಾಗಿ ಹಾಲು ಒಡೆದು ಹೋಗುತ್ತದೆ. ಒಡೆದುಕೊಂಡಾಗ ಪನ್ನೀರ್ ರೆಡಿ ಮಾಡಿಕೊಳ್ಳುವುದಕ್ಕೆ ಬರುತ್ತದೆ. ಚೆನ್ನಾಗಿ ಸಾಫ್ಟಾಗಿ ಮೃದುವಾಗಿ ಬರುವಂತಹ ನೋಡಿ. ಈ ರೀತಿ ಚೆನ್ನಾಗಿ 2 ರಿಂದ 3 ನಿಮಿಷ ಚೆನ್ನಾಗಿ ಕುದ್ದ ನಂತರ ಈ ರೀತಿಯಾಗಿ ಬಂದಿದೆ. ಸಾಫ್ಟಾಗಿ ಮೃದುವಾಗಿ ಬರುತ್ತದೆ ಹೋಮ್ ಮೇಡ್ ಪನ್ನೀರು. ಇದರಲ್ಲಿ ಬರುವಂಥ ನೀರನ್ನು ಸಹ ವೇಸ್ಟ್ ಮಾಡದೆ ಯೂಸ್ ಮಾಡಿಕೊಳ್ಳಬಹುದು. ಪ್ರೋಟೀನ್, ವಿಟಮಿನ್ಸ್ ಇರುವಂಥ ನೀರು ವೇಸ್ಟ್ ಮಾಡಬಾರದು. ಹಾಲು ಯಾವ ರೀತಿ ಬರುತ್ತದೆ ನೋಡಿ. 5 ನಿಮಿಷ ಹೀಗೆ ಬಿಸಿಯಾಗಿ ಬಿಟ್ಟರೆ ಈ ರೀತಿಯಾಗಿ ಬರುತ್ತದೆ. ಇದನ್ನು ಸೋಸಿಕೊಳ್ಳೋಣ ನಾವು. ಪನ್ನೀರ್ ರೆಡಿ ಮಾಡಿಕೊಳ್ಳೋಣ. ಜರಡಿ ಹಿಂದೆ ಪ್ಲೇಟ್ ಜರಡಿ ಬೇಕಾಗುತ್ತದೆ. ಒಂದು ಕ್ಲಾತ್ ಬೇಕಾಗುತ್ತದೆ, ಬಟ್ಟೆ. ನಾನು ಅದನ್ನು ತೋರಿಸುತ್ತೇನೆ ನೋಡಿ. ಈ ರೀತಿ ಕ್ಲಾತ್ ತೊಗೊಂಡಿದ್ದೀನಿ ನಾನು. ವೇಲು ರೆಡಿ ಮಾಡಿಕೊಳ್ಳುತ್ತೇನೆ. ಇದಕ್ಕೆ ತಣ್ಣೀರು ಬೇಕೆಂದರೆ ಹಾಕಿಕೊಳ್ಳಿ. ಬೇಡ, ಉಳಿಬೇಕು ಅಂತ ಅನಿಸಿದರೆ ಇದನ್ನು ಹೀಗೆ ಬಿಟ್ಟು ಗಂಟು ಕಟ್ಟಿ ಇದರ ಮೇಲೆ ಏನಾದರೂ ವೇಟ್ ಇರುವಂಥ, ಒಜ್ಜೆ ಇರುವಂಥ ಐಟಮ್ ಇಡಿ. ಇಲ್ಲ ಆದರೆ ಹಾಗೆ ಬಿಡಿ. ಉಳಿಬೇಕು ಅನಿಸಿದರೆ ಹೀಗೆ ಬಿಟ್ಬಿಡಿ. ಸ್ವಲ್ಪ ನೀರು ತೊಗೊಂಡಿದ್ದೀನಿ, 1 ಗ್ಲಾಸ್ ಅಷ್ಟು, ಹಾಫ್ ಗ್ಲಾಸ್ ಅಷ್ಟು ವಾಟರು. ಟೀ ಗ್ಲಾಸಿಂದ ಹಾಫ್ ಗ್ಲಾಸು ಇದಕ್ಕೆ ಹಾಕಿ. ನಾನು ಉಳಿಬೇಕು ಆದ ಕಾರಣ ನಾನು ತಣ್ಣೀರು ಹಾಕಿಲ್ಲ. ನಿಮಗೆ ಬೇಡ ಅನಿಸಿದರೆ 2 ರಿಂದ 3 ಸಾರಿ ನೀರು ಹಾಕಿ ಚೆನ್ನಾಗಿ ಕಲಿಸಿ ಈ ರೀತಿಯಾಗಿ ನೋಡಿ. ಚೆನ್ನಾಗಿ ಈ ರೀತಿಯಾಗಿ 2 ರಿಂದ 3 ಬಾರಿ ನೀರು ಹಾಕಿ ಚೆನ್ನಾಗಿ ಕಲಿಸಿಕೊಳ್ಳಿ. ಈ ರೀತಿಯಾಗಿ ತೊಳೆದುಕೊಳ್ಳಿ. ಎತ್ತಿಕೊಳ್ಳಬೇಕು ನಿಧಾನವಾಗಿ. ಇದು ಬಿಸಿ ಇದೆ ನೋಡಿ. ಇದನ್ನು ಈ ರೀತಿಯಾಗಿ ಮತ್ತೆ ಹಾಲಿನ ಪಾತ್ರೆಯಲ್ಲಿ ಹಾಕಿ ಈ ರೀತಿಯಾಗಿ ಇಟ್ಟರೆ ಒಂದು 10 ನಿಮಿಷ ಸಾಕು. ನೀರು ಇಳಿತದೆ. ಆಮೇಲೆ ಅದರ ಮೇಲೆ ಒಜ್ಜೆ ಐಟಮ್ ಇಡೋಣ. ಈ ನೀರು ಕೂಡ ವೇಸ್ಟ್ ಆಗುವುದಿಲ್ಲ. ತೋರಿಸುತ್ತೇನೆ ಯಾವ ರೀತಿ ಯೂಸ್ ಮಾಡಿಕೊಳ್ಳಬೇಕೆಂಬುದು ಸಹ ನೋಡಿ. ಈ ರೀತಿ ಒಂದು ಪ್ಲೇಟ್ ಇಟ್ಟುಕೊಂಡು ಅದರ ಮೇಲೆ ಈ ರೀತಿಯಾದ ಒಂದು ಪ್ಲೇಟ್ ಚಿಕ್ಕದಿಟ್ಟು ಗಂಟು ಕಟ್ಟ ಅವಶ್ಯಕತೆ ಇರುವುದಿಲ್ಲ. ಹಾಗೆ ಕಟ್ಟಿ ಇಡುವುದಾದರೆ ಇಡಬಹುದು ನೋಡಿ. ಈ ರೀತಿಯಾಗಿ ಇದೆಯಲ್ಲ, ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು 4 ಫೋಲ್ಡಿಂಗ್ ಈ ರೀತಿಯಾಗಿ ಹಾಕಿ ಇದರ ಮೇಲೆ ವೇಟ್ ಆದಂಥ ಐಟಮ್ ಇಟ್ಟರೆ ಸಾಕು ನೋಡಿ. ಅದರ ಮೇಲೆ ಈ ಥರ ವೇಟ್ ಇರೋ ಬಾಕ್ಸ್ ಇಟ್ಟರೆ ಸಾಕು. ಒಂದು ಅಥವಾ 2 ಗಂಟೆ ಕಾಲ ಇಟ್ಟರೆ ಸಾಕು ನೋಡಿ.
ಈ ರೀತಿ ಬಾಕ್ಸ್ ಇಟ್ಟರೆ ಅದು 1 ಅಥವಾ 2 ಗಂಟೆಯಲ್ಲೆಲ್ಲ ನೀರನ್ನು ಎಳೆದುಕೊಂಡು ಗಟ್ಟಿ ಆಗುತ್ತದೆ. ನಾನು 5 ನಿಮಿಷ ಬಿಟ್ಟಿದ್ದೆ ಅಷ್ಟೇ. ತೋರಿಸುತ್ತೀನಿ ಯಾವ ರೀತಿ ಅಂತ ನೋಡಿ. ಈ ರೀತಿಯಾಗಿ ಇದೇ ರೀತಿಯಾಗಿ 2 ರಿಂದ 3 ಗಂಟೆ ಅಥವಾ 5 ಅಥವಾ 4 ಗಂಟೆ ಈ ರೀತಿಯಾಗಿ ಮಾಡಿಕೊಂಡರೆ ಸಾಕು. ನೋಡಿ ಚೆನ್ನಾಗಿ ಬಂದಿದೆ. ಈ ರೀತಿಯಾಗಿ ಪೀಸಸ್ ಆಗಿ ನೀಟಾಗಿ ಕಟ್ ಮಾಡಿಕೊಳ್ಳಬಹುದು. ಚೆನ್ನಾಗಿ ಸಾಫ್ಟ್ ಆಗಿ ಬರುತ್ತದೆ. ತುಂಬ ನಿಮಗೆ ಯಾವ ಸೈಜ್ ಬೇಕೆಂದು ನೋಡಿಕೊಂಡು ಆ ರೀತಿ ಸೈಜಲ್ಲಿ ಕಟ್ ಮಾಡಿಕೊಳ್ಳಿ. ಇದು ಕಾಟನ್ ಬಟ್ಟೆ ಆದರೂ ನಡೀತದೆ, ಪಾಲಿಸ್ಟರ್ ಆದರೂ ನಡೀತದೆ. ಇದೇ ಬೇಕು ಅಂತ ಏನಿಲ್ಲ. ನೀವು ಚೆನ್ನಾಗಿ ತೊಳೆದಿಟ್ಟುಕೊಂಡಿರುವಂಥದ್ದು ಯಾವುದಾದ್ರೂ ಕ್ಲಾತ್ ನಡೀತದೆ. ನಾನು ಅರಿಶಿಣ ಪುಡಿ ಯಾವ ರೀತಿ ಮಾಡಬೇಕೆಂದು ತೋರಿಸಿದ್ದೆ. ಅದರಲ್ಲಿ ಕೂಡ ಇದೇ ವೇಲನ್ನು ಯೂಸ್ ಮಾಡಿದ್ದೇನೆ. ನಾನು ಇದು ಕಿಚನ್ಗಂತಲೇ ಇಟ್ಟಿದ್ದೇನೆ ವೇಲು. ಎಷ್ಟು ಸಾಫ್ಟ್ ಆಗಿ ಬಂದಿದೆ. ಶಾಪಲ್ಲಿ ತೊಗೊಂಡವರು ಸಹ ಇರುವುದಿಲ್ಲ, ಇಷ್ಟೊಂದು ಚೆನ್ನಾಗಿ ಬಂದಿದೆ. ಫ್ರೆಶ್ ಆಗಿರುತ್ತದೆ. ಮನೇಲಿ ಮಾಡಿಕೊಂಡರೆ ಇಷ್ಟಾದರೆ ಸಾಕು. ಪನ್ನೀರ್ ರೆಡಿ. ನೋಡಿ ಎಷ್ಟು ಚೆನ್ನಾಗಿ ಪೀಸ್ ಥರ ಬರ್ತಾ ಇದೆ. ನೋಡಿ ಪ್ಲೇಟಲ್ಲಿ ಹಾಕಿಕೊಂಡಿದ್ದೆ ನಾನು ಅಷ್ಟೇ ತೆಗೆದು. ನೋಡಿ ಚೆನ್ನಾಗಿ ಪೀಸಾಗಿ ಬರ್ತಾ ಇದೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ. ಥ್ಯಾಂಕ್ ಯು ವ್ಯೂವರ್ಸ್. ಮನೆಯಲ್ಲಿ ಪನ್ನೀರ್ ಮಾಡಿ ಉಳಿದಿರುವಂಥ ವಾಟರ್ ನೋಡಿ, ವೇಸ್ಟ್ ಮಾಡದೆ ಅದನ್ನು ಯೂಸ್ ಮಾಡಿಕೊಳ್ಳಬಹುದು. ನಾನು ಚಪಾತಿಗೆ ಬಳಸುತ್ತಿದ್ದೇನೆ. ರೊಟ್ಟಿಗೂ ಸಹ ಮಾಡಿಕೊಳ್ಳಬಹುದು. ಯಾವುದಾದರೂ ಕರಿ ಮಾಡಿದಾಗ ಗ್ರೇವಿಗಾಗಿ ನೀರು ಹಾಕದೆ ಪನ್ನೀರ್ ವಾಟರನ್ನು ಹಾಕಿಕೊಂಡು ಯೂಸ್ ಮಾಡಿಕೊಳ್ಳಬಹುದು. ಪ್ರೋಟೀನ್, ವಿಟಮಿನ್ಸ್ ಇರುವಂತಹ ವಾಟರನ್ನು ವೇಸ್ಟ್ ಮಾಡದೆ ಯೂಸ್ ಮಾಡಿಕೊಳ್ಳಬಹುದು. ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವ್ಯೂವರ್ಸ್.